ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸಚಿನ್ ಫ್ರಮ್ ಆಸಮ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ KCA ರಿಜಿಸ್ಟ್ರೇಷನ್ ಪೇಪರ್ಸ್ ಅಂತಂದ್ರೆ ನೀವು ಡಾಗ್ಸ್ ತಗೊಳ್ಳೋಕೆ ಮುಂಚಿತವಾಗಿ ಇದು ವಿತ್ ಪೇಪರ್ ಅಥವಾ ವಿತೌಟ್ ಪೇಪರ್ ಏನು ಪರ್ಚೇಸ್ ಮಾಡುವಾಗ ನೀವು ಕೇಳ್ತೀರಾ, ಆ ಟೈಪ್ ಅಲ್ಲಿ ಅದು KCA ರಿಜಿಸ್ಟ್ರೇಷನ್ ಪೇಪರ್ ಅಲ್ಲಿ ಏನೇನಿರುತ್ತೆ, ಅದನ್ನ ಹೇಗೆ ಫಿಲ್ ಮಾಡೋದು ಅಥವಾ ಅದನ್ನ ಹೇಗೆ ಚೆಕ್ ಮಾಡೋದು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಸ್ಟೀನಾ, come. Come. ಫ್ರೆಂಡ್ಸ್, ನೀವು ನೋಡ್ತಾ ಇರೋಂಥದ್ದು ಡೆನ್ಸ್ ಕೋಟ್ ಅಂದ್ರೆ ಸ್ಮೂತ್ ಕೋಟ್ ಅಂತ ಜರ್ಮನ್ ಶೆಫರ್ಡ್ ಡಾಗ್ ಇದು. ನೀವು ನೋಡ್ತಾ ಇರ್ಬೋದು ಕ್ವಾಲಿಟಿ ಹೇಗಿದೆ ಅಂತ. ಆಲ್ರೆಡಿ ನಿಮಗೆ ಕ್ವಾಲಿಟಿ ಚೆಕ್ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ನಾನು. ಟೈಪ್ ಹೇಳ್ತಲ್ಲ ನಿಮ್ಗೆ, ಅಂದ್ರೆ ಅದು ಫುಲ್ಲು ಸ್ಲೋಪ್ ಆಗಿದೆ, ಮತ್ತೆ ಹ್ಯಾಂಗ್ ಲೆಷನ್ಸ್ ಇದೆ. ಕಿವಿ ನೋಡ್ಬೋದು ನೀವು ಹೇಗಿದೆ ಅಂತ ಹೇಳಿ. ಮತ್ತೆ ಟೈಲ್, ಹಾಕ್ ಏನಿದೆ, ಹಾಕ್ ಶೇಪ್ಸ್ ಆಗಲಿ ಇವೆಲ್ಲ ಡೀಟೇಲ್ ಆಗಿ ನೋಡ್ಕೊಳ್ಳಿ. ಸೊ ಈ ಟೈಪ್ ನೀವು ತಗೊಳಕ್ ಮುಂಚೆ ಆಲ್ರೆಡಿ ಹೇಳಿದ್ದೀನಿ. ಬಟ್ ಇದು 3.5 months ನಿಮ್ಗೆ ನೀಟಾಗಿ ಗೊತ್ತಾಗ್ತದೆ, ಪಪ್ಪೀಸ್ ಅಲ್ಲಿ ಗೊತ್ತಾಗುತ್ತೆ. ಬಟ್ ಈಗ ನಾವೀಗ ಪಪ್ಪಿ ಅಪ್ಲೈ ಹಾಕಿದ ನಂತರ ಏನ್ ಮಾಡ್ಬೇಕಂತ ಹೇಳಿದ್ರೆ, KCA ರಿಜಿಸ್ಟ್ರೇಷನ್ ಆಗಿರುವಂತ ಡಾಕ್ಟರ್ಸ್ ಏನಿದ್ದಾರೆ ಅಥವಾ ನಿಮ್ಮಲ್ಲಿ ಇರೋ ಸಂಬಂಧಪಟ್ಟಂತವ್ರಿಗೆ ಅಥವಾ ಬ್ಯಾಂಗ್ಳೂರ್ಗೆ ನಂಬರ್ ಇದೆ, ಅಲ್ಲಿ ಫೋನ್ ಮಾಡಿ ನೀವು ನಿಮ್ಮಲ್ಲಿ ಪಪ್ಪೀಸ್ ಹಾಕಿದ್ರೆ ಡಾಗ್ಸ್ ಎಲ್ಲ ಅದೊಂದು ವಿಡಿಯೋ ಕಾಲ್ ಮಾಡ್ಬೇಕಾಗುತ್ತೆ. ವಿಡಿಯೋ ಕಾಲ್ ಮಾಡಿ ಅವ್ರಿಗೆ ತೋರಿಸಿದ ನಂತರ ಅವರು ಕನ್ಫರ್ಮೇಶನ್ ಮಾಡಿ ವಿತ್ ನೀವು ಬೋತ್ ಮದರ್ ಅಂಡ್ ಫಾದರ್ ಪಪ್ಪೀಸ್ ಮದರ್ ಅಂಡ್ ಫಾದರ್ದು ಡೀಟೈಲ್ ಅಂದ್ರೆ ಪೇಪರ್ಸ್ ಏನಿದೆ ಅದನ್ನ ಸಹ ಅದನ್ನ ಕಳಿಸ್ಕೊಟ್ರೆ ಅವ್ರಿಗೆ ಹೇಳ್ತೀನಿ ಕಳಿಸ್ಕೊಡೋದು ಹೇಗೆ ಅಂತೇಳಿ. ಅದಾದ ನಂತರ ನಿಮ್ಗೆ ಅವ್ರು ರಿಜಿಸ್ಟ್ರೇಷನ್ ಮಾಡ್ಕೊಂತಾರೆ. ಫಸ್ಟ್ ರಿಜಿಸ್ಟರ್ ಮಾಡಿದ ನಂತರ ನಿಮ್ಗೆ ಇಶ್ಯೂ ಮಾಡೋದೇ ಬೇರೆ ಡೇಟ್ ಅಲ್ಲಿ ಇರುತ್ತೆ. ಹೇಗೆ ಅಂದ್ರೆ ಈಗ ತೋರಿಸ್ತೀನಿ ನಾನು. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ದ ಇಂಡಿಯನ್ ಕೆನಲ್ ಗೆಜೆಟ್ ಅಂತ ಹೇಳಿ. ಅಂದ್ರೆ ಗೆಜೆಟ್ ಅಂತ ಹೇಳಿದ್ರೆ ಅದೊಂದು ಬುಕ್ ಬರುತ್ತೆ. ಅಂದ್ರೆ ಟೋಟಲ್ ಎಲ್ಲೆಲ್ಲಿ ಶೋಗಳಾಗುತ್ತೆ, ಯಾವ್ಯಾವ್ದು ಚಾಂಪಿಯನ್ ಆಗಿದೆ ಅನ್ನೋ ಫುಲ್ ಡೀಟೇಲ್ ಬರುತ್ತೆ. ಅದಕ್ಕೇನ ನೀವು ಮೆಂಬರ್ಶಿಪ್ ಹಾಕ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ನೀವು ಸಬ್ಸ್ಕ್ರಿಪ್ಷನ್ ಆರ್ಡರ್ ನಂಬರ್ಗೆ ಅವ್ರು ಫಿಲ್ ಮಾಡ್ಕೊಂತಾರೆ. ನಿಮ್ ನೇಮ್, ನಿಮ್ ಪೋಸ್ಟಲ್ ಅಡ್ರೆಸ್ ಹೇಳ್ಬೇಕು, ನಿಮ್ ಪಿನ್ ಕೋಡ್, ಇವೆಲ್ಲ ಫುಲ್ ಡೀಟೇಲ್, ಮತ್ತೆ ನಿಮ್ ಫೋನ್ ನಂಬರ್ ಮತ್ತೆ ಇಮೇಲ್ ಅಡ್ರೆಸ್ ಇಷ್ಟು ಮೆನ್ಷನ್ ಮಾಡ್ಬೇಕಾಗುತ್ತೆ. ಅದಾದ ನಂತರ ಇಲ್ಲಿ 1 year ಅಥವಾ 2 year ಅಂತ ಕೇಳ್ತಾರೆ. ದ ಇಂಡಿಯನ್ ಕೆನಲ್ ಗೆಜೆಟ್, ಓಕೆನಾ? ಅದು ಟೈಮಿಂಗ್ಸ್ ನೋಡಿ, 1 year ಅಥವಾ 2 year, ಎಷ್ಟು ವರ್ಷ ಸಬ್ಸ್ಕ್ರಿಪ್ಷನ್ ಬೇಕು ನಿಮಗೆ ಅಂತ ಹೇಳಿ ಅದು ಮೆನ್ಷನ್ ಆಗುತ್ತೆ. ಬಟ್ ಇಲ್ಲಿ ಸಬ್ಸ್ಕ್ರಿಪ್ಷನ್ 1 year ಗಾದ್ರೆ 600 rupees, 2 years ಗಾದ್ರೆ 1000 rupees ಅಂತಂದ್ರೆ ನಿಮಗೆ ಬೆಸ್ಟ್ ಒನ್ ಅಂದ್ರೆ 1000 rupees. ಯಾಕಂದ್ರೆ 1200 ಅಂದ್ರೆ 200 rupees ಸೇವ್ ಆಗುತ್ತೆ ನಿಮಗೆ. ಸೊ ಅದನ್ನ ಡಿಮ್ಯಾಂಡ್ ಡ್ರಾಫ್ಟ್ ಏನಿದೆ ಅದ್ರ ಮುಖಾಂತರ ತಗೊಬೇಕಾಗುತ್ತೆ ಇನ್ ಫೇವರ್ ಆಫ್. ನೋಡಿ ಎಲ್ಲ ಫುಲ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಮತ್ತೆ ಇದು ಚೆನ್ನಾಗಿ ಕಳಿಸ್ಬೇಕು, ಅಲ್ಲಿ ಪೋಸ್ಟಲ್ ಅಡ್ರೆಸ್, ಇದು ನಿಮ್ಮ ಸಿಗ್ನೇಚರ್, ಡೇಟ್ ಹಾಕಿ ಕಳಿಸ್ಬೇಕಾಗತ್ತೆ. ಇದು ಇನ್ನೊಂದು ಫಾರಂ ಇದೆ. ಈ ಫಾರಂ ಏನಂತ ಹೇಳಿದ್ರೆ ಅಪ್ಲಿಕೇಶನ್ ಫಾರ್ ಟ್ರಾನ್ಸ್ಫರ್ ಆಫ್ ರಿಜಿಸ್ಟರ್ಡ್ ಡಾಗ್. ಅಂದ್ರೆ ಆಲ್ರೆಡಿ KCA ರಿಜಿಸ್ಟರ್ ಆಗಿರೋಂತ ಯಾವುದೇ ಒಂದು ಪಪ್ಪೀಸ್, ಈಗ ನನ್ನ ಹತ್ರ ಒಂದು ಪಪ್ಪಿ ಇದೆ, ಅದು ಬೇರೆ ಕಡೆ ತಗೊಂಡಿದ್ದೀನಿ ಅನ್ಕೊಳ್ಳಿ, ಅದು ಪೇಪರ್ ಇದೆ. ಇದು ಈಗ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಅಂದ್ರೆ ಬ್ರೀಡರ್ ಹೆಸರು ಇರುತ್ತೆ, ಬೇರೆಯವ್ರು ಯಾರು ಬ್ರೀಡ್ ಮಾಡಿದಾರೆ ಅವ್ರ ಹೆಸರು ಇರುತ್ತೆ. ಅವರಿಂದ ಈಗ ಓನರ್ಶಿಪ್ ಯಾರು ಚೇಂಜ್ ಆಗುತ್ತಲ್ಲ, ಡಾಗ್ ಓನರ್ಶಿಪ್ ಅಂದ್ರೆ ಪಪ್ಪಿ ಓನರ್ಶಿಪ್. ಸೊ ಹಾಗಾಗಿ ಅವ್ರು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಆ ಸಂದರ್ಭದಲ್ಲಿ ನೋಡಿ ಇಲ್ಲೇ ಇದೆ ಮೆನ್ಷನ್ ಆಗಿದೆ ನೋಡಿ, ಚೇಂಜ್ ಆಫ್ ಓನರ್ಶಿಪ್ ಆಫ್ ರಿಜಿಸ್ಟರ್ಡ್ ಡಾಗ್, ಇದನ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ಏನಂತ ಹೇಳಿದ್ರೆ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಆಫ್ ಎ ರಿಜಿಸ್ಟರ್ಡ್ ಡಾಗ್, ಅದನ್ನ ಏನಂದ್ರೆ ವಿತ್ ಇನ್ 12 months ಅಂದ್ರೆ 1 year ಆಗೋದ್ರೊಳಗಡೆ ಪಪ್ಪೀಸ್ಗೆ ನೀವು ಇದನ್ನ ಚೇಂಜ್ ಮಾಡ್ಕೋಬೇಕು. ಆವಾಗ ನಿಮ್ಗೆ ಎಷ್ಟು ಅಂದ್ರೆ ಇದು ಪ್ರೈಸ್ ಇದೆ ನಿಮಗೆ 118 rupees ಇದು. ಅದೇ ಇನ್ನೊಂದು ಹೇಳಿದ್ರೆ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಆಫ್ ರಿಜಿಸ್ಟರ್ಡ್ ಡಾಗ್ ಮೋರ್ ದೆನ್ 12 months ಅಂದ್ರೆ 12 ತಿಂಗಳಾದ ನಂತರ ನಿಮ್ಗೆ ಏನಾದ್ರು ಇದು ಟ್ರಾನ್ಸ್ಫರ್ ಮಾಡಿಸ್ಕೋಬೇಕಂದ್ರೆ ಪೇಪರ್ನ ಇನ್ ಕೇಸ್ ಮರ್ತ್ಬಿಟ್ಟಿರ್ತೀರ ಏನಾದ್ರು ಆ ಟೈಮಲ್ಲಿ 590 ರೂಪಾಯಿ ಆಗುತ್ತೆ. ಜೊತೆಗೆ ಇದು ಇಷ್ಟನ್ನ ನೀವು DD ಮುಖಾಂತರ ಕಳಿಸಿ. ಅದಲ್ದೇನೆ ಇಲ್ಲಿ ನೋಡಿ, ಇದು ಪೋಸ್ಟಲ್ ಚಾರ್ಜಸ್, ಅಂದ್ರೆ ನೀವು ಇಲ್ಲಿಂದ ಪೋಸ್ಟ್ ಮಾಡ್ತಿರಲ್ಲ, ಸ್ಪೀಡ್ ಪೋಸ್ಟ್ ಮಾಡಬೇಕು, ಅದ್ರ ಚಾರ್ಜಸ್ 90 rupees ಅದು. ಸೊ 90 rupees ಹಾಕ್ಬಿಟ್ಟು ಇದು ಮಾಡ್ಬೇಕಿಲ್ಲ, ರಿಟರ್ನ್ ಬರುತ್ತೆ ನಿಮ್ಗೇನೆ, ಓಕೆನಾ? ನೋಡಿ ಇಲ್ಲಿ ಡೀಟೇಲ್ ಇದೆ ನೋಡಿ, ಈ ಅಡ್ರೆಸ್ಗೆ ನೀವು ಕಳಿಸ್ಬೇಕಾಗತ್ತೆ.
ಓಕೆನಾ. ದ ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜರ್ ದ ಕೆನಲ್ ಕ್ಲಬ್ ಆಫ್ ಇಂಡಿಯಾ, ಓಲ್ಡ್ ನಂಬರ್ 89, ನ್ಯೂ ನಂಬರ್ 28. ಮೇ ಬಿ ನಿಮ್ಗೆ ಕಾಣ್ತಾ ಇರ್ಬೋದು ಡೀಟೇಲ್ ಆಗಿ ಈ ನಂಬರ್ಗೆ. ನೋಡಿ ಸೇಮ್ ಆಲ್ರೆಡಿ ಪ್ರೀವಿಯಸ್ ಅಲ್ಲಿ ಹೇಳಿದೀನಿ, ಗೆಜೆಟ್ ಬುಕ್ ಅಲ್ಲಿ ನಿಮ್ದು ಎಂಟ್ರಿ ಆಗಬೇಕಾದ್ರೆ 600 ಮತ್ತೆ 1000 1 ಇಯರ್ ಮತ್ತೆ 200 ಮತ್ತೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಟ್. ಆದ್ರೆ ಕಂಪಲ್ಸರಿ, ಯಾಕಂದ್ರೆ ಒಂದ್ಸರಿ ಹಾಕುವಾಗ ಸಬ್ಸ್ಕ್ರಿಪ್ಷನ್ ಆದ್ರೇನೆ ನೀವು ನೆಕ್ಸ್ಟ್ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಕ್ಕೆ ಆಗೋವಂಥದ್ದು. ಮತ್ತೆ ನೆಕ್ಸ್ಟ್ ಇಲ್ಲಿ ಬರುತ್ತೆ ನೋಡಿ ಕೆಳಗಡೆ, ಬ್ರೀಡ್ ಆಫ್ ವೆರೈಟಿ, ಯಾವ ವೆರೈಟಿ ಡಾಗ್ ಇದು, ಜರ್ಮನ್ ಶೆಫರ್ಡ್, ಅದು ಯಾವ್ದು ಮೇಲ್ ಫೀಮೇಲ್, ರಿಜಿಸ್ಟರ್ ಅದು ಏನಂತ ನೇಮ್ ಕೊಡ್ತೀರಾ ಅದು, ಮತ್ತೆ ಯಾರು ಬ್ರೀಡರ್ ನೇಮ್ ಏನು, ಮತ್ತೆ ಅವ್ರ ಅಡ್ರೆಸ್ ಏನು, ಮತ್ತೆ ಅವ್ರ ಫೋನ್ ನಂಬರ್, ಇದೆಲ್ಲ ಫುಲ್ ಡೀಟೇಲ್ಸ್ ಬರುತ್ತೆ. ಯಾವ ಡೇಟಲ್ಲಿ ಆಯ್ತು ಅದು ಲಿಟರ್ ಆಗಿರೋ ಡೇಟ್. ನೆಕ್ಸ್ಟ್ ಇನ್ನು ಈಗ ನೀವು ಇದನ್ನ ಸೈನ್ ಮಾಡ್ಕೊಡ್ಬೇಕು, ಯಾರು ಬ್ರೀಡ್ ಮಾಡಿರ್ತಾರ ಅವರು. ಆ ನಂತರ ಈಗ ಯಾರು ಪರ್ಚೇಸ್ ಮಾಡ್ಕೊಂಡಿರ್ತಾರಲ್ಲ ಅವ್ರು ಇಲ್ಲಿ ಫಿಲ್ ಮಾಡ್ಬೇಕಾಗುತ್ತೆ. ಈ ಕಡೆ KC ರಿಜಿಸ್ಟ್ರೇಷನ್ ನಂಬರ್, ಆಲ್ರೆಡಿ ನಂಬರ್ ತೋರಿಸ್ತೀನಿ, ಅದು ಆ ನಂಬರ್ ಮತ್ತೆ ನಿಮ್ಮ ನೇಮ್, ಅಡ್ರೆಸ್, ಇದನ್ನೆಲ್ಲ ಫೋನ್ ನಂಬರ್ ಎಲ್ಲ ಇಲ್ಲಿ ಮೆನ್ಷನ್ ಮಾಡಬೇಕು. ನೋಡಿ ಇಲ್ಲಿ ಎನ್ಕ್ಲೋಸ್ ವಿತ್ ದಿ ಒರಿಜಿನಲ್ ರಿಜಿಸ್ಟರ್ಡ್ ಸರ್ಟಿಫಿಕೇಟ್, ಅಂದ್ರೆ ನೀವು ಕಳಿಸುವಾಗ ಒರಿಜಿನಲ್ ಸರ್ಟಿಫಿಕೇಟ್ ನೀವು ಕಳಿಸ್ಬೇಕಾಗುತ್ತೆ. ಅಂಡ್ ದಿ ಫೀಸ್ ರುಪೀಸ್ ಎಷ್ಟು ಅಂತ ಹೇಳಿ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡಿ ಡಿಡಿಲಿ ತರಬೇಕು. ಜೊತೆಗೆ 90 ರೂಪೀಸ್ ಪೋಸ್ಟಲ್ ಚಾರ್ಜ್. ಓಕೆನಾ. ಇದಾದ ನಂತರ ಇದು ನಿಮಗೆ ಪೇಪರ್ ಏನು ಹೇಳ್ತಾ ಇದೀವಿ, ದ ಕೆನಲ್ ಕ್ಲಬ್ ಆಫ್ ಇಂಡಿಯಾ, ಇದು ರಿಜಿಸ್ಟ್ರೇಷನ್ ಪೇಪರ್. ಇದು ನೀವೀಗ ನೋಡ್ಬೋದು ತುಂಬಾ ದೊಡ್ಡ ಪೇಪರ್ ಇದು. ಬೇರೆ ಡಾಗ್ಸ್ ಅಂದ್ರೆ ಲ್ಯಾಬರ್, ರಿಟ್ರೀವರ್ಗೆಲ್ಲ ಇಷ್ಟು ಜನರೇಷನ್ಸ್ ಬರಲ್ಲ. ಜನರೇಷನ್ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಬರುತ್ತೆ ನೋಡಿ 1, 2 ಅಂದ್ರೆ ಮೇಲ್ ಫಿಮೇಲ್. ಓಕೆನಾ, ಅದರದ್ದು ಜನರೇಷನ್ಸ್ ಇಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ ಇದು 1 ಜನರೇಷನ್, 1, 2, 3, 4, 5, 6, 7, 8, 9, 10, 11, 12, 13, 14, 15, 16 ಅಂದ್ರೆ ಇದರಲ್ಲಿ 8 ಜನರೇಷನ್ಸ್ ಬರುತ್ತೆ. ಅಂದ್ರೆ ಬೋತ್ ಇದು ನೋಡಿ ಇಲ್ಲಿ ಸಿರೆ ಅಂತ ಹೇಳಿದ್ರೆ ಮೇಲ್, ಡ್ಯಾಮ್ ಅಂತಂದ್ರೆ ಫಿಮೇಲ್ ಅಂದ್ರೆ ಮದರ್. ಓಕೆನಾ. ಅದ್ರದ್ದು ಪೇರೆಂಟ್ ಡೀಟೇಲ್ಸ್ ಹಾಕಿರ್ತಾರೆ, ಅಂದ್ರೆ ನಮ್ಮ ವಂಶವೃಕ್ಷ ಏನ್ ಬರುತ್ತೆ, ತಾತ, ಅಜ್ಜಿ, ಮೊಮ್ಮಕ್ಕಳು ಹೀಗೆ ಬರುತ್ತಲ್ಲ, ಅದೇ ರೀತಿ ಫುಲ್ ಬ್ಲಡ್ ಲೈನ್ ಏನಿದೆ ಇದು ಫುಲ್ ರಿಜಿಸ್ಟ್ರೇಷನ್ ಆಗಿರುತ್ತೆ. ಅದರದ್ದು ಚಿಪ್ ನಂಬರ್ ಇರ್ಬೋದು, ನೇಮ್ ಏನಿತ್ತು ಪ್ರತಿಯೊಂದು ಇದಾಗಿರುತ್ತೆ. ನೋಡಿ ಇಲ್ಲಿ ಸಿರೆ ಅಂದ್ರೆ ಇದು ಮೇಲ್, ಡ್ಯಾಮ್ ಫಿಮೇಲ್. ಇವೆರಡರಲ್ಲಿ ಪ್ರೊಡ್ಯೂಸರ್ ಅಂತ ಒಂದು ಮೇಲ್, ಆ ಮೇಲ್ ಮತ್ತೆ ಇಲ್ಲಿ ಡ್ಯಾಮ್, ಇವೆರಡರಲ್ಲಿ ಆಗಿರೋಂಥ ಡ್ಯಾಮ್. ನೆಕ್ಸ್ಟ್ ಅದನ್ನ ಇದು ಮಾಡಿ ಅವೆರಡರಲ್ಲಿ ಬಂದಂತ ಮೇಲ್ ನ ಯೂಸ್ ಮಾಡಿ ನೆಕ್ಸ್ಟ್ ಇದೆ ಈ ರೀತಿ ಒಂದು ಜನರೇಷನ್ ಇದು. ಈ ಒಂದು ನಮ್ಮ ಪಪ್ಪಿ ಏನಿದೆ ಇದ್ರ ಜನರೇಷನ್ ಹೇಗೆ ಅಂತ ಹೇಳಿದ್ರೆ ಸಿರೆ ರಾಬಿನ್ಸ್ ಗ್ರೂವಿ 2017 ಅದು ಬ್ರೀಡ್ ಆಗಿರೋಂಥದ್ದು. ಆಸ್ಪನ್. ಓಕೆನಾ. ಇವೆರಡು ಯೂಸ್ ಮಾಡಿ ಮೇಲ್ ಅಂಡ್ ಫಿಮೇಲ್. ಇವಾಗ ನಮಗೆ ಇದಾಗಿರೋಂಥದ್ದು ಈ ಬಿಚ್ಚೆ ಅಂದ್ರೆ ಫಿಮೇಲ್ ಪಪ್ಪಿ, ಜರ್ಮನ್ ಶೆಫರ್ಡ್. ಓಕೆನಾ. 29/9/2021 ಇದು ರಿಜಿಸ್ಟ್ರೇಷನ್ ಆಗಿರೋಂಥದ್ದು, ಪಪ್ಪಿ ವಿಡಿಯೋ ಮಾಡುವಂಥದ್ದು. ಇದರಲ್ಲಿ ಫುಲ್ ನೋಡಿ ಬ್ರೀಡ್ ಇನ್ ಇಂಡಿಯಾ, ಇದು ಎಂಬ್ಲಮ್ ಇರುತ್ತೆ ಇದರಲ್ಲಿ. ಐ ಸರ್ಟಿಫೈಡ್ ದಟ್ ದಿಸ್ ಇಸ್ ದಿ ಟ್ರೂ ಕಾಪಿ ಆಫ್ ದಿ ಪೆಡಿಗ್ರಿ ಆಸ್ ರೆಕಾರ್ಡ್ ಇನ್ ದಿ ರಿಜಿಸ್ಟರ್ ಆಫ್ ದಿ ಕೆನಲ್ ಕ್ಲಬ್ ಆಫ್ ಇಂಡಿಯಾ. ಅವ್ರು ರಿಜಿಸ್ಟರ್ ಆಗಿರುತ್ತೆ. ಇಲ್ಲಿ ನೋಡಿ ಎಂಬ್ಲಮ್ ಯಾವ ಡೇಟಲ್ಲಿ ಆಗಿರುತ್ತೆ, 11/10/2021. ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜರ್ ಅವ್ರ ಸಿಗ್ನೇಚರ್ ಎಲ್ಲ ಆಗಿರುತ್ತೆ. ಆ ನಂತರ ಇಲ್ಲಿ ನೋಡಿ ಇಂಪಾರ್ಟೆಂಟ್ ಇದಂದ್ರೆ ಮತ್ತೆ ಹಿಂದ್ಗಡೆ ಇಲ್ಲಿ ಮೆನ್ಷನ್ ಆಗಿರುತ್ತೆ ಟ್ರಾನ್ಸ್ಫರ್ ಯಾರಿಂದ ಯಾರಿಗಾಗುತ್ತೆ, ಟ್ರಾನ್ಸ್ಫರ್ ನಂಬರ್ ಎಲ್ಲ ಮೆನ್ಷನ್ ಆಗಿರುತ್ತೆ. ನಾವು ಮೆನ್ಷನ್ ಮಾಡಬಾರ್ದು, KC ಇಂದಾನೆ ಮೆನ್ಷನ್ ಮಾಡಿ ಅವ್ರು ಸಿಗ್ನೇಚರ್ ಮಾಡಿಕೊಡ್ತಾರೆ. ಇದು 4 ಟೈಮ್ಸ್ ಅವಕಾಶ ಇರುತ್ತೆ. ಈಗ ಫಸ್ಟ್ ಪಪ್ಪಿ ಅಂದ ನಂತರ ಓನರ್, ನೆಕ್ಸ್ಟ್ ಏನಾದ್ರು ಚೇಂಜ್ ಆದ್ರೆ ಡಾಗ್ ಬೇರೆಯವರಿಗೆ ಇಲ್ಲಿ ಮೆನ್ಷನ್ ಆಗ್ತಾ ಹೋಗುತ್ತೆ. ಮತ್ತೆ ಇದನ್ನ ವಿತ್ ಒರಿಜಿನಲ್ ಪೇಪರ್ ವಿತ್ NDD ಎಲ್ಲ ಕಳಿಸಬೇಕಾಗುತ್ತೆ ಪೋಸ್ಟಲ್ ಅಡ್ರೆಸ್ ಅಲ್ಲಿ. ಜೊತೆಗೆ ಇಲ್ಲಿ ಇಂಪಾರ್ಟೆಂಟ್ ನೋಟಿಸ್ಗಳು ಹಾಕಿದ್ದಾರೆ, ಇದನ್ನ ಗಮನ ಇಟ್ಟು ನೋಡ್ಕೊಳ್ಳಿ. ನೆಕ್ಸ್ಟ್ ಇದು ಮೈಕ್ರೋಚಿಪ್ ಅಂತ, ಅಂದ್ರೆ ನೀವು ಡಾಗ್ಸ್ ಏನಿದೆ ಈ ಪೇಪರ್ ಜೊತೆಗೆ ಮೈಕ್ರೋಚಿಪ್ ಅಟ್ಯಾಚ್ ಆಗಿ ಕೊಡ್ತಾರೆ, ಇದನ್ನ ಪಿನ್ ಮಾಡಿ. ಸೊ ನೋಡಿ ಇಲ್ಲಿ ಇದಕ್ಕೆ ಎಕ್ಸ್ಪೈರಿ ಡೇಟ್ಸ್ ಇದೆ. ಯಾವಾಗ ಅಂತಂದ್ರೆ ಇದ್ರದ್ದು ಈ ಏನು ಇಂಜೆಕ್ಷನ್ ಇದೆ ಇದಕ್ಕೆ ಕೊಟ್ಟಿರುವಂಥದ್ದು ಮೆನ್ಷನ್ ಮಾಡಿದ್ದಾರೆ. ವಿತಿನ್ 2026. ಓಕೆನಾ. ಮೇ ಒಳಗಡೆ ಅದನ್ನ ಇಂಜೆಕ್ಟ್ ಮಾಡಬೇಕು ಡಾಗ್ಗೆ. ಇಂಜೆಕ್ಟ್ ಮಾಡಿದಾಗ ಇನ್ ಕೇಸ್ ನಾವು ಶೋಗೆ ಎಂಟ್ರಿ ಕೊಟ್ಟ ಸಂದರ್ಭದಲ್ಲಿ ಈ ಡಾಗ್ ನೀವು ಪೇಪರ್ ತೋರಿಸ್ತೀರಾ, ಇದಕ್ಕೆ
ಮೈಕ್ರೋಚಿಪ್ ಇಂಜೆಕ್ಟ್ ಆಗಿದೆಯಾ ಇಲ್ವಾ ಅನ್ನೋ ಒಂದು ಏನಾದ್ರು ಡೌಟ್ಸ್ ಬಂದ ಸಂದರ್ಭದಲ್ಲಿ ಅದು ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡಿದಾಗ ಈ ಕೋಡಲ್ಲಿ ತೋರಿಸುತ್ತೆ ಅದು. ಓಕೆ, ಇಲ್ಲಿ ನೋಡಿ, ಇಲ್ಲಿ ರಿಜಿಸ್ಟ್ರೇಷನ್ ಕೋಡ್ಸ್ ಎಲ್ಲ ಇಲ್ಲಿ ನೋಡ್ತಾ ಇರೋಂಥದ್ದು ಮೈಕ್ರೋಚಿಪ್ ಇದು. ಅಂದ್ರೆ ವಿತ್ ರಿಜಿಸ್ಟ್ರೇಷನ್ ಏನ್ ಪೇಪರ್ಸ್ ಏನಿದೆ ಇದ್ರ ಜೊತೆಗೇನೆ ಅಟ್ಯಾಚ್ ಮಾಡಿರ್ತಾರೆ ಲಾಸ್ಟ್ ಅಲ್ಲಿ. ಓಕೆನಾ, ನೋಡಿ ಇದರಲ್ಲಿ ಎಕ್ಸ್ಪೈರಿ ಡೇಟ್ಸ್ ಎಲ್ಲ ನಾನು ನಿಮ್ಗೆ ತೋರಿಸ್ಲಿಕ್ಕೆ ಇದು ಓಪನ್ ಮಾಡಿದ್ದೆ. ನೋಡಿ ಎಕ್ಸ್ಪೈರಿ ಡೇಟ್ ಇದೆ ಇದು, ಅಂದ್ರೆ ಬಿಫೋರ್ ನೀವು ಇದನ್ನ ಯೂಸ್ ಮಾಡಬೇಕು 5/2026 ಒಳಗಡೆ. ಇದು ರಿಜಿಸ್ಟರ್ ನೇಮ್ ಇದು, ಅಂದ್ರೆ ಏನ್ ಮೈಕ್ರೋಚಿಪ್ ನಂಬರ್ ಇದು. ಓಕೆನಾ, ಅದ್ರೊಳಗಡೆ ಹೀಗಿರುತ್ತೆ. ಇದರಲ್ಲೇ ಇರುವಂತದ್ದು ಮೈಕ್ರೋಚಿಪ್ ಇದು. ಇದನ್ನ ಇಂಜೆಕ್ಟ್ ಮಾಡ್ತಾರೆ ಡಾಕ್ಟರ್ಸ್, ಇದನ್ನ ಕತ್ತಿಗೆ ಈ ಜಾಗದಲ್ಲಿ ಇಂಜೆಕ್ಟ್ ಮಾಡ್ತಾರೆ. ಇಲ್ಲಿದೆಲ್ಲ ಇದು ರೆಡ್ ಕೊಟ್ಟರು ಅಂತ ಜಸ್ಟ್ ಹಿಂಗ್ ಓಪನ್ ಮಾಡಬಹುದು. ಇದನ್ನ ಏನಕ್ಕೆ ಕೊಟ್ಟಿದ್ದಾರೆ ಅಂತಂದ್ರೆ ಇನ್ ಕೇಸ್ ಮಿಸ್ ಆಗಿ ಏನಾದ್ರು ಪ್ರೆಸ್ ಆದ್ರೆ ಇಲ್ಲಿರೋಂತ ಮೈಕ್ರೋಚಿಪ್ ಏನು ಲಿಕ್ವಿಡ್ ಇದೆ ಅದು ಆಚೆಗೆ ಬಂದ್ಬಿಟ್ರೆ ವೇಸ್ಟ್ ಆಗುತ್ತೆ ಇದು ಅಂತ ಹೇಳಿ ಹಂಗಾಗ್ಬಾರ್ದು ಅಂತ ಕೊಟ್ಟಿದ್ದಾರೆ. ಇದು ಓಪನ್ ಮಾಡಿ ಇದನ್ನ ಇಂಜೆಕ್ಟ್ ಮಾಡಿ ನಂತರ ನೀವು ಯಾವುದೇ ಶೋಕ್ ತಗೊಂಡೋದ ಸಂದರ್ಭದಲ್ಲಿ ಏನಾದ್ರೂ ಅಲ್ಲಿ ವೆರಿಫಿಕೇಶನ್ ಏನು ಮಾಡ್ತಾರೆ, ಕೆಲವೊಮ್ಮೆ ಇಂಜೆಕ್ಟ್ ಆಗಿದೆ ಚಿಪ್ ಅಂತ ಹೇಳಿ. ಆ ಸಂದರ್ಭ ಅದು ಸ್ಕ್ಯಾನ್ ಮಾಡಿದ ತಕ್ಷಣ ಇಲ್ಲಿ ಕೋಡ್ ಏನಿದೆ, ಈ ನಂಬರ್ ಇದು, ಆ ನಂಬರ್ ಫುಲ್ ನಿಮ್ಗೆ ಅಲ್ಲಿ ಡಿಟೆಕ್ಟ್ ಆಗುತ್ತೆ. ಆ ನಂತರ ಅದು ಅಕ್ಸೆಪ್ಟ್ ಆಗುತ್ತೆ. ಸೊ ಇಷ್ಟು ನೀವು ನೋಡ್ತಾ ಇರೋಂಥದ್ದು. ಮತ್ತೆ ಇದು ಸಿಂಗಲ್ ಡೋಸ್, ಇದು ಓನ್ಲಿ ಒನ್ಸ್ ಅಷ್ಟೇನೆ, ಫುಲ್ ಏನಿದೆ ಅಷ್ಟೊಂದು ಸಹ ಕೊಡ್ಬೇಕು. ನೋಡ್ಕೊಂಡು ಎಲ್ಲಿ ಕೊಡ್ಸಿದ್ರು ಒಳ್ಳೆಯದು, ಎಕ್ಸ್ಪೀರಿಯನ್ಸ್ ಇರೋಂತ ಹತ್ರ ಕೊಡ್ಸಿ ಇದನ್ನ. ನೀವು ಅನ್ಕೊಂತಾ ಇರ್ತೀರಾ ಏನಪ್ಪಾ ಇವರು ವಿಡಿಯೋನೇ ಮಾಡ್ತಾ ಇಲ್ಲ ಅಂತ ಹೇಳಿ. ಸುಮಾರು ಜನ ಕಮೆಂಟ್ ಮಾಡಿದೀರಾ, ಸರ್ ಆದಷ್ಟು ವಿಡಿಯೋ ಮಾಡಿ ಸರ್ ಅಂತ ಹೇಳಿ. ಇನ್ ಕೆಲವರು ಕಮೆಂಟ್ ಮಾಡ್ತೀರಾ ಯಾವ್ದಾದ್ರು ವಿಚಾರಗಳ ಬಗ್ಗೆ, ಅಂದ್ರೆ ರಿಪ್ಲೈ ಮಾಡಿ ಅಂತ ಹೇಳ್ತೀರಾ. ಬಟ್ ಆಲ್ರೆಡಿ ಆ ವಿಚಾರದ ಬಗ್ಗೆ ನಾನು ನಿಮಗೆ ಅಲ್ಲಿ ವಿಡಿಯೋ ಮಾಡಿ ಹಾಕಿರ್ತೀನಿ. ಕೆಲವರು ಆದ್ರೂ ಸಹ ಹಾಗಾಗ್ದಾಗ ಕೆಲವೊಮ್ಮೆ ರಿಪ್ಲೈ ಮಾಡಕ್ ಆಗಿರೋದಿಲ್ಲ. ಅಂದ್ರೆ ಸಡನ್ ಆಗಿ ನೀವು ಯಾವಾಗ್ಲೂ ಕಳ್ಸಿರ್ತೀರಾ. ಕೆಲವೊಮ್ಮೆ ನಾವೇನಾಗುತ್ತೆ 1 ವೀಕ್ ಅಥವಾ 3-4 ಡೇಸ್ ಬಿಟ್ಟ ಸುಮಾರು ದಿನ ನಂತರ ನೋಡ್ತೀವಿ. ಮತ್ತೆ ಅವಾಗ ರಿಪ್ಲೈ ಮಾಡೋದು ಸರಿ ಇಲ್ಲ ಅಂತ ಅನ್ಕೊಂತೀನಿ. ಆದ್ರೂ ಸಹ ಕೆಲವೊಮ್ಮೆ ಏನಾಗುತ್ತೆ, ತುಂಬಾ ಇಂಪಾರ್ಟೆಂಟ್ ಮ್ಯಾಟರ್ ಇದ್ದಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಸುಮಾರು ಜನ ನನಗೆ ಮೆಸೇಜ್ ಮಾಡಿದ್ದಾರೆ, ಅಲ್ಲಿ ರಿಪ್ಲೈ ಮಾಡಿದೀನಿ. ಮತ್ತೆ ನನ್ನ ಕೆನಲ್ ನಂಬರ್ ಹಾಕಿದೀನಿ. ಕೆನಲ್ ನಂಬರ್ ಅಲ್ಲಿ ಹಾಕಿರೋರಿಗೆ ಸುಮಾರು ಜನ ಕಾಲ್ ಮಾಡಿದ್ದಾರೆ. ಅಲ್ಲಿ ತುಂಬಾ ಎಮರ್ಜೆನ್ಸಿ ಇದ್ದಾಗ ಸಹ ಅವ್ರ ಜೊತೆ ನಾನು ಮಾತಾಡಿದೀನಿ. ನಾನು ಆಕ್ಚುಲಿ ಇದು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು ಏನಕ್ಕೆ ಅಂತ ಹೇಳಿದ್ರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬೇರೆ ಲ್ಯಾಂಗ್ವೇಜ್ ಗಳಲ್ಲಿ ತುಂಬಾ ಇದ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ಎಲ್ಲ ಸಿಗುತ್ತೆ. ಬಟ್ ನಮ್ಮ ಕನ್ನಡದಲ್ಲಿ ಯಾವ್ದು ಅಷ್ಟೊಂದು ಇನ್ಫಾರ್ಮೇಶನ್ ಎಲ್ಲ ಸಿಗ್ತಾ ಇಲ್ಲ ಅಂತ ಹೇಳಿ ನಾನು ಅದನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಕಾರಣ ಏನಂದ್ರೆ, ಎಷ್ಟೋ ಜನ ಮನೇಲಿ ನಾಯಿ ನಿಂತ್ಕೊಂಡಿರ್ತೀರಾ, ಅವ್ರಿಗೆ ಗೊತ್ತಾಗಿಲ್ಲ. ಇನ್ ಕೆಲವರು ಅದನ್ನೇ ಒಂದು ಬಿಸ್ನೆಸ್ ತರ ಅಥವಾ ಏನಾದ್ರು ಒಂದು ಮಾಡ್ಬೇಕು ಅಂತಿರ್ತೀರಾ, ಅವ್ರಿಗೊಂದು ಇನ್ಫಾರ್ಮೇಶನ್ ಕೊಡೋಣ ಅನ್ನೋ ಉದ್ದೇಶದಿಂದ ಅಷ್ಟೇ ನಾನು ಮಾಡುವಂತದ್ದು. ನಾನು ಇಷ್ಟು ಕೆಲವೊಂದು ಲೇಟ್ ಆಗುತ್ತೆ. ಅಂದ್ರೆ ಲಾಸ್ಟ್ ವಿಡಿಯೋ ಮಾಡಿರೋದಕ್ಕೆ ಈ ಗ್ಯಾಪ್ ತುಂಬಾ ಲೇಟ್ ಇರುತ್ತೆ, ತುಂಬಾ ಟೈಮ್ ಇರುತ್ತೆ. ಲಾಸ್ಟ್ ವಿಡಿಯೋಗೂ ಮತ್ತೆ ಇದಕ್ಕೂ ತುಂಬಾ ಗ್ಯಾಪ್ ಇರುತ್ತೆ. ಆದ್ರೂ ಸಹ ನೀವು ಕಮೆಂಟ್ ಮಾಡ್ಕೊಂಡು ಇನ್ನ ವೆಯ್ಟ್ ಮಾಡ್ತಾ ಇರ್ತೀರಾ, ಸರ್ ವಿಡಿಯೋ ಅಪ್ಲೋಡ್ ಮಾಡಿ ಸರ್, ವೆಯ್ಟ್ ಮಾಡ್ತಾ ಇದೀನಿ ಅಂತ ಹೇಳಿ. ಅದೇ ನನಗೆ ಖುಷಿ. ನೀವು ಕಮೆಂಟ್ ಮಾಡ್ತಾ ಇರೋದು, ಆ ರೀತಿ ಅಪ್ರಿಶಿಯೇಟ್ ಮಾಡ್ತಾ ಇರೋದೇ ನನಗೆ ಒಂದು ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ನಾನು ಮತ್ತೆ ಯಾವುದೇ ಒಂದು ವಿಷಯಗಳನ್ನ ತಗೋಬೇಕಂದ್ರೆ ಟಾಪಿಕ್ ಬಗ್ಗೆ ಅದು ಕಂಟೆಂಟ್ ಇರಬೇಕು. ಆ ಕಂಟೆಂಟ್ ವಿತ್ ಎಲ್ಲ ಡೀಟೇಲ್ಸ್ ಇರ್ಬೇಕು. ಹಾಗಿದ್ರೆ ಮಾತ್ರ ಮಾಡಕ್ ಸಾಧ್ಯ. ಸುಮ್ನೆ ಏನೋ ಒಂದು ವಿಡಿಯೋ ಮಾಡೋದಕ್ಕೆ ಕಾಟಾಚಾರಕ್ಕೆ ನಿಮ್ಗೂ ಅರ್ಥ ಆಗಲ್ಲ, ಕಮೆಂಟ್ ಮಾಡ್ತೀರಾ. ಸೊ ಹಾಗಾಗಿ ನಾನೇನ್ ಮಾಡ್ತೀನಿ, ಒಂದು ಕಂಟೆಂಟ್ ಅದ್ ಏನಿದೆ ಆ ಕಂಟೆಂಟ್ ತಕ್ಕಂಗೆ ನಾವು ಅದನ್ನ ಹೇಳ್ಬೇಕು, ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕು. ಏನು ಎಕ್ಸ್ಪ್ಲೈನ್ ಮಾಡ್ದೇನೆ ಯಾವ್ದೋ ಒಂದು ಇದು ಮಾಡ್ಕೊಂಡು ಅಷ್ಟು ನಿಮ್ಗೆ ಅಂದ್ರೆ ಅರ್ಥಪಡಿಸೋದಕ್ಕೆ ನನ್ನ ಕೈಲಿ ಆಗದೆ ಇರ್ಬೋದು. ಸೊ ಹಾಗಾಗಿ ವಿತ್ ಪ್ರೂಫ್ ನ ಇಟ್ಕೊಂಡು ಮಾಡಿ ಟ್ರೈ ಮಾಡ್ತಾ ಇದೀನಿ. ಸೊ ಹಾಗಾಗಿ ಕೆಲವೊಮ್ಮೆ ಲೇಟ್ ಆಗುತ್ತೆ. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಬೇರೆ ಬೇರೆ ಇನ್ನ ವಿಷಯಗಳ ಬಗ್ಗೆ ತಿಳಿಸ್ತೀನಿ. ಮತ್ತೆ ನಿಮ್ಗೆ ಏನಾದ್ರು ಡೌಟ್ ಇದ್ದು ಯಾವ್ದ್ರ ಬಗ್ಗೆ ಯಾರು ವಿಡಿಯೋ ಮಾಡ್ಬೇಕಾದ್ರೆ ಅದನ್ನು ಸಹ ಕಮೆಂಟ್ ಮಾಡಿ. ಮತ್ತೆ ಹಳೆ ವಿಡಿಯೋದಲ್ಲಿ ಆಲ್ರೆಡಿ ನಾನು ನಿಮ್ಗೆಲ್ಲ ನನ್ನ ಫೋನ್ ನಂಬರ್ ಕೊಡ್ತೀನಿ ಅಂತ ಹೇಳಿದ್ದೆ. ಕೆಲವರು ಫೋನ್ ನಂಬರ್ ಕೇಳ್ತೀರಾ, ಬಟ್ ನಾನು ಆದಷ್ಟು ಈ ಚಾನಲ್ಗೋಸ್ಕರನೇ ಒಂದು ನಂಬರ್ ತಗೋಣ ಅಂತ ಅನ್ಕೊಂಡಿದೀನಿ. ವೆರಿ ಶಾರ್ಟ್ಲಿ ನಾನು ತಗೊಂತೀನಿ, ಅಂತ ತಗೊಂಡು ಅಪ್ಲೋಡ್ ಮಾಡ್ತೀನಿ. ನನಗೂ ಎಲ್ಲರ ಜೊತೆ ಮಾತಾಡ್ಬೇಕು ಅಂತ ಹೇಳಿ ನನಗೂ ಇಷ್ಟ. ಬಟ್ ಏನ್ ಮಾಡೋಣ, ಕೆಲಸದ ಒತ್ತಡ ಅದು ಆಫೀಸ್ ಎಲ್ಲ ಹೋಗ್ತೀವಿ. ಸೊ ಟೈಮ್ ಇರೋದಿಲ್ಲ, ಆ ಕಡೆ ಈ ಕಡೆ ಓಡಾಟ. ಸೊ ಹಾಗಾಗಿ ನಾನು ಮಾಡ್ಲಿಕ್ಕಾಗಿಲ್ಲ. ಮುಂದಿನ ದಿನದಲ್ಲಿ ನಾನು ನಂಬರ್ ತಗೊಂಡು ಅಪ್ಲೋಡ್ ಮಾಡ್ತೀನಿ. ನಾನು ಯಾರು ಏನೇ ಇದ್ರು ಸಹ ಎಮರ್ಜೆನ್ಸಿ ಇದ್ರೆ ಕಾಲ್ ಮಾಡಿ. ನೋಡೋದಲ್ಲ ಫ್ರೆಂಡ್ಸ್, ಆದಷ್ಟು ನಾನು ನಿಮ್ಗೆ KCA ರಿಜಿಸ್ಟ್ರೇಷನ್ ಪೇಪರ್ ಬಗ್ಗೆ ನಾನು ತಿಳಿಸ್ಲಿಕ್ಕೆ ನಿಮ್ಗೆ ಟ್ರೈ ಮಾಡಿದ್ದೀನಿ. ಮತ್ತೆ ಇನ್ನೊಂದು ಏನ್ ಹೇಳ್ಬೇಕು ಅಂದ್ರೆ, ಇದು ಇಷ್ಟು ಜನರೇಷನ್ ಬರುವಂತದ್ದು ಬರೀ GST ಮಾತ್ರ.
ನೀವು ಅದರ್ವೈಸ್ ಲ್ಯಾಬ್ ಅಥವಾ ಇರುವ ಬೇರೆ ಡಾಗ್ಸ್ ಆದ್ರೆ ಜನರೇಷನ್ಸ್ ಕಡಿಮೆ ಇರುತ್ತೆ. ಸೊ ಅದನ್ನ ಸಹ ನಾನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ವಿತ್ ಲ್ಯಾಬ್ ನಾನು ತೋರಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.